ದಾವಣಗೆರೆಯಲ್ಲೂ ಇದೇ ಸಮಸ್ಯೆ ಎದುರಾಗಿದೆ. 5,000 ಆಟೋ 200ಕ್ಕೂ ಹೆಚ್ಚು ಚಾಲಕರಿಂದ ಅರ್ಜಿಯನ್ನ ಹಾಕಲಾಗಿದ್ರೂ ಕೂಡ ಯಾರಿಗೂ ಹಣ ಮಾತ್ರ ಬಂದಿಲ್ವಂತೆ. ಅದೇ ಅಪ್ಲೈ ಮಾಡಿ ಇನ್ನ ನೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಇನ್ನ. ಕಂಪಲ್ಸರಿ ಬ್ಯಾಡ್ಜ್ ಬೇಕು ಅಂತ ಹೇಳಿದ್ದಾರೆ. ಆಲ್ರೆಡಿ ಬ್ಯಾಡ್ಜ್ ಇದ್ದವರೇ ಹಾಕಿರೋದು. ಈಗ ಆಲ್ರೆಡಿ NTDL ಇದ್ದಾರೆ, ಯಾರು ಹಾಕಿಲ್ಲ. NTDL ಇದ್ದವರಿಗೂ ಒಂದು ಸ್ವಲ್ಪ ಮಾಡಿದ್ರೆ ಏನೋ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಕೆಲವರು ಬ್ಯಾಡ್ಜ್ ಇರುತ್ತೆ, ಕೆಲವರು ಬ್ಯಾಡ್ಜ್ ಇರಲ್ಲ. ಬ್ಯಾಡ್ಜ್ ಇಲ್ಲ ಅಂತೇಳಿ ಅವ್ರಿಗೆ ಡ್ರೈವರ್ ಅಲ್ಲ ಅಂತಂದು ಹೇಳಕ್ಕಾಗಲ್ಲ. ಮನೆ ಕಷ್ಟಕ್ಕೆ ಅವರು ಗಾಡಿ ಓಡಿಸಿರ್ತಾರೆ, ಏನು ಮಾಡೋಕ್ಕಾಗಲ್ವಲ್ಲ. ಅವ್ರಿಗೊಂದು ಸ್ವಲ್ಪ NTDL ಇದ್ದರಿಗೂ ಅನುಮತಿ ಮಾಡಿಕೊಟ್ರೆ ಭಾರಿ ಒಳ್ಳೇದಾಗುತ್ತೆ. ಅದೇ ಚಾಲಕರಿಗೆ ಅಂದ್ರೆ ಯಾವ ಗಾಡಿನಾರ ಓಡಿಸ್ಲಿ, ಅವರು 4+1 ಓಡಿಸ್ಲಿ, 6+1 ಓಡಿಸ್ಲಿ, ಬಸ್ಸರ ಓಡಿಸ್ಲಿ, ಟ್ಯಾಕ್ಸಿ ಬ್ಯಾಡ್ಜ್ ಇದ್ದರಿ ಕಂಪಲ್ಸರಿ ಅಮೌಂಟ್ ಬರಂಗ್ ಮಾಡ್ಬೇಕಾಗಿತ್ತು. ಹೆವಿ ಬ್ಯಾಡ್ಜ್ ಇದ್ದವನಿ ಬರಂಗಿಲ್ಲ, ಲೈಟ್ಸ್ ಬ್ಯಾಡ್ಜ್ ಇದ್ದವನಿ ಬರುತ್ತೆ. ಈ ಡ್ರೈವರಿಗೆ ದುಡ್ಡು ಬರ್ತೈತೋ ಓನರಿಗೆ ದುಡ್ಡು ಬರ್ತೈತೆ ಅಂತ ಒಂದು ತಿಳಿತಾ ಇಲ್ಲ. ನಾವು 30 ವರ್ಷದಿಂದ ಡ್ರೈವರೇ, ನಾವು ಹಾಕಿದ ಅಪ್ಲಿಕೇಶನ್ ನೋಡಿದ್ರೆ ನಿಮ್ದು ಹೆವಿ ಬ್ಯಾಡ್ಜ್ ಇದೆಯಪ್ಪ ಬರಲ್ಲ ಅಂತಾರೆ. ಇವರೆಲ್ಲ ಮುಖ್ಯಮಂತ್ರಿಗಳು ಮತ್ತು ಲಕ್ಷ್ಮಣ ಸವದಿ ಅವರು ಹೆವಿ ಬ್ಯಾಡ್ಜ್ ಇರೋ ಗಾಡಿಯಲ್ಲಿ ಓಡಾಡಿದಾರೋ ಇಲ್ಲೋ, ಏನು ಮ್ಯಾಕ್ಸಿ ಕ್ಯಾಬ್ 4 ಸೀಟರ್ ಗಾಡಿಯಾಗೆ ಅಡ್ಡಾಡ್ತಾ ಇದಾರೋ ಏನೋ. ಇವ್ರಿಗೆ ಅಷ್ಟ್ರಿಗೂ ಇನೋವಾ ಗಾಡಿನೇ ಬೇಕು. ಇನೋವಾ ಕ್ರಿಸ್ಟಾ 6+1 7+1 ಸೀಟಿಂಗ್ ಕೆಪಾಸಿಟಿನೇ. 6+1 7+1 ಸೀಟಿಂಗ್ ಕೆಪಾಸಿಟಿ ಡ್ರೈವರ್ ಅಲ್ಲ ಇವ್ರ ಕಣ್ಣಿಗೆ. ಯಾಕೆ 4+1 ಅಷ್ಟೇ ಅಮೌಂಟ್ ಹೋಗ್ಲಿ ಅನ್ನಂಗೆ. 10,000 ಗಾಡಿ ಇದ್ರೆ 50,000 ಜನ ಡ್ರೈವರ್ ಇದಾರೆ, ಹೌದ್ರಾ? ಇನ್ನ 10,000 ಜನ ಮಾಲೀಕರಿಗೆ ಅಂತ ಬಿಡಲ್ಲ ಅವ್ರು. ಯಾಕೆ ಹಾಕ್ತಾರೆ? ಯಾಕಂದ್ರೆ ನಮ್ಮ ಬಂಡವಾಳ ಹಾಕಿದ್ದೀನಪ್ಪ, ನಂದು ಗಾಡಿನಿಂದ ತಿಂಗಳಂತ ಹಾಕ್ತೇನೆ. 10,000 ಜನ ಡ್ರೈವರ್, 10,000 ಜನ ಮಾಲೀಕರಿಗೆ 10,000 ಜನ ಡ್ರೈವರ್ಗೂ ಅಪ್ಲೈ ಮಾಡ್ಬೋದು. ಒಂದು ಗಾಡಿಯಿಂದ ಇಬ್ಬರಿಗಂತ ಈಗೈತಿ. ಇನ್ನು 30,000 ಜನ ಡ್ರೈವರ್ಗಳು ಏನು ಮಾಡಬೇಕು? ಸರಿ, ಇದು ಅಪ್ಲೈ ಮಾಡಕ್ಕೆ ಹೋದ್ರೆ ಅವಾಗಿನ ಕಾನೂನು ಹಿಂಗಿತ್ತು. ನಾವು ಅವರು ಬ್ಯಾಡ್ಜ್ ಮೇಲೆ ಕೇಳಿದ್ರು, ನಾವು ಬ್ಯಾಡ್ಜ್ ಮೇಲೆ ಅಪ್ಲೈ ಮಾಡಕ್ಕೆ ಹೋದ್ರೆ ಇದು ಅಪ್ಲೈ ತಗೊಂತಿಲ್ಲ. ಇದರೊಳಗೆ ಕ್ಯಾಬ್ ಅಂತ ಇಲ್ಲ. ನಾವು ಟ್ಯಾಕ್ಸಿ ಡ್ರೈವರೇ, ಇದರೊಳಗೆ ಕ್ಯಾಬ್ ಇಲ್ಲ ಅಂತೇಳಿ ಇದು ಬರ್ತಾ ಇಲ್ಲ. ಇದು 10,000 ಗಾಡಿ ಇದ್ರೆ 50,000 ಜನ ಡ್ರೈವರ್ ಇದಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ರುದ್ರಮೂರ್ತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರುದ್ರಮೂರ್ತಿ ಅವರೇ. ನಮಸ್ತೆ ಸರ್, ಈಗ ಪರಿಹಾರ ಇದುವರೆಗೂ ಯಾರಿಗೂ ಬಂದಿಲ್ಲ? ಇಲ್ಲ, ಬಂದಿಲ್ಲ. ಏನ್ ಸಮಸ್ಯೆಗಳು ಎದುರಾಗ್ತಾ ಇದೆ? ಇನ್ನೂ ಒಂದ್ ಕಡೆ ಅದನ್ನ ಅಪ್ಲೋಡ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡೋದ್ರಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಕೆಲವರು DL ಇವರು RTO ಆಫೀಸ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ. ಅದೇನೋ ವಾಹನ್ 4 ಸಾರಥಿ ಇದೆಲ್ಲ ಮಾಡ್ಕೊಂಡಿದ್ರು ಅವರು. ಅಪ್ಡೇಟ್ ಮಾಡ್ದಲ್ಲ ಇದ್ರೆ RTO ಆಫೀಸ್ ಅಲ್ಲಿ ಯಾವಾಗ ರಿನ್ಯೂವಲ್ ಆಗುತ್ತೆ ಅವಾಗ ಅಪ್ಡೇಟ್ ಮಾಡ್ತಾ ಇದ್ರೆ ಹಳೆ ರಿನ್ಯೂವಲ್ ತೋರಿಸುತ್ತೆ, ಹೊಸ ತೋರಿಸಲ್ಲ. ಅದೊಂದು. ಮತ್ತೆ ಕೆಲವರು 2 ಬ್ಯಾಡ್ಜ್ ಇಟ್ಕೊಂಡಿದ್ದಾರೆ, ಆಟೋ ರಿಕ್ಷಾ ಬ್ಯಾಡ್ಜ್, ಕಾರ್ ಬ್ಯಾಡ್ಜ್. 2 ಇರೋರಿಗೆ ಅದು ತಗೊಂತಾ ಇಲ್ಲ. ನಿಮ್ಗೆ 2 ಬ್ಯಾಡ್ಜ್ ಇದೆ, ಅದು ಅಪ್ಲೈ ಮಾಡಕ್ ಆಗಲ್ಲ ಅಂತ ಬರುತ್ತೆ. ಈ ಬಗ್ಗೆ ಎಲ್ಲ ದೂರ ಕೊಟ್ಟಿದೀವಿ. ಅವರು ಸಾರಿಗೆ ಹೆಚ್ಚುವರಿ ಆಯುಕ್ತರು ಇದ್ದಾರೆ, ಹೇಮಂತ್ ಕುಮಾರ್ ಅಂತ, ಅವರೇ ಇನ್ಚಾರ್ಜ್ ಇದೆ ಸೇವಾ ಸಿಂಧುಲಿ. ಹಣ ಎಲ್ಲ ಇದ್ ಮಾಡ, ಬಟ್ ಅವ್ರಿಗೆ ಏನು ಸರಿಯಾಗಿ ಇದ್ ಮಾಡ್ತಾ ಇಲ್ಲ. ಅಲ್ಲ, ಈಗ ಮೊನ್ನೆಷ್ಟೇ ಮಾಧುಸ್ವಾಮಿ ಅವ್ರು ಹೇಳ್ತಾ ಇದ್ರು ಕೆಲವೊಂದು ನಿರ್ಬಂಧಗಳು ಏನಿದ್ವು, ಕಟ್ಟುನಿಟ್ಟಿನ ಕ್ರಮಗಳನ್ನ ಏನ ಅನುಸರಿಸ್ತಾ ಇದ್ವಿ, ಅದರಲ್ಲಿ ಸಡಿಲಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಬ್ಯಾಡ್ಜ್ ಬೇಕು ಅಂತಾನೆ ಇಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ರು. ಬಗ್ಗೆ ಯಾರು ಗಾಡಿ ಓಡಿಸ್ತಾರ ಗಾಡಿ ನಂಬರ್ ಹಾಕ್ಬೇಕು, ಮತ್ತೆ ಗಾಡಿ ಫಿಟ್ನೆಸ್ ಇರ್ಬೇಕು ಅಂತ ಹಾಕಿದ್ರಲ್ವಾ, ಅದನ್ನ ತೆಗ್ದಾರಷ್ಟೇ. ಬೇರೆ DL ಇರ್ಲೇಬೇಕು, ಲೈಸೆನ್ಸ್ ಬ್ಯಾಡ್ಜ್ ಎಲ್ಲ ಇರ್ಬೇಕು, ಮತ್ತೆ ವ್ಯಾಲಿಡಿಟಿ ಇರ್ಬೇಕು. ಅಕಸ್ಮಾತ್ ಲ್ಯಾಪ್ಸ್ ಮಾಡ್ಕೊಂಡ್ರು ಹೋಯ್ತು. ವ್ಯಾಲಿಡಿಟಿ ಇರ್ಲೇಬೇಕು. ಹೌದು, 24/3 ತನಕ ವ್ಯಾಲಿಡಿಟಿ ಇರ್ಬೇಕು. ಲಾಕ್ಡೌನ್ ಸ್ಟಾರ್ಟ್ ಆಗೋವರೆಗೂ, ಅಂದ್ರೆ 24ವರೆಗೂ ಏನಿತ್ತು ಲಾಕ್ಡೌನ್, ಅಂದ್ರೆ ಶುರು ಆಗಿರ್ಲಿಲ್ವಲ್ಲ ಇನ್ನು, ಅಲ್ಲಿವರೆಗೂ ಇವ್ರ ವ್ಯಾಲಿಡಿಟಿ ಇರ್ಬೇಕು. ಹೌದು. ಈ ಇದ್ದಂತ ಸಮಸ್ಯೆಗಳ ಬಗ್ಗೆ ನೀವು ಮಾತನಾಡಿದ್ರ ಆಯುಕ್ತರ ಜೊತೆ? ಮಾತಾಡಿದೀವಿ. ಅವ್ರೇನಂದ್ರು ಶುಕ್ರವಾರನೇ ದುಡ್ಡು ಹಾಕ್ತಿವಪ್ಪ ನಿಮಗೆ ಅಂದ್ರು. ಲಾಸ್ಟ್ ಶುಕ್ರವಾರ ಅಲ್ಲ, ಮೊನ್ನೆ ಶುಕ್ರವಾರ ಹೋಯ್ತಲ್ಲ, ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ ಹಣ ಹಾಕ್ತಿವಿ ಅಂದ್ರು. ಅದೇ ಅವರು ಏನಂತ ಗೊತ್ತಿಲ್ಲ. 20 ಕೋಟಿ ಅಂತೂ ಸ್ಯಾಂಕ್ಷನ್ ಆಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ. ಆಮೇಲೆ ಇವರು ಸಾರಿಗೆ ಮಂತ್ರಿ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಾವು ಹಣದ ಬಗ್ಗೆ ಚಿಂತೆ ಮಾಡ್ಬೇಡಿ, ನಾವು ಹಂತವಾಗಿ ರಿಲೀಸ್ ಮಾಡ್ತೀವಿ, 20 ಕೋಟಿ ಅಂತ ಏನ್ ಇದ್ ಮಾಡ್ಬೇಡಿ, ನಾವು ಬಿಡ್ತೀವಿ, 400 ಕೋಟಿ ತನಕ ಇದೆ ಕೊಡ್ತೀವಿ ಅಂತ ಹೇಳಿ. ಓಕೆ, ನೋಡೋಣ ರುದ್ರಮೂರ್ತಿ ಅವರೇ ಯಾವಾಗ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.